ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಭಾಗ 48 ಮುಗಿದ ಬಂಧನ. ನಾನು ನಿಮಗೆ ಹಾನಿ ಮಾಡೋದಿಲ್ಲ ಅಂತ ಸುಹಾಸ್ ವಿವರಿಸಿದ್ರು. ಆರವ್ ಅವನನ್ನು ಅತ್ಯಂತ ಎಚ್ಚರಿಕೆಯಿಂದ ಅನುಮಾನದಿಂದನೇ ನೋಡ್ತಾ ಇದ್ದಾನೆ. ಆದಿತ್ಯ ತಕ್ಷಣವೇ ತಿರುಗಿ ಅಶ್ವಿನಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಅವನು ನಿಧಾನವಾಗಿ ಅವಳ ಕೈಯನ್ನು ಕುಲುಕಿ, ಅಮ್ಮ ನೀನು ಚೆನ್ನಾಗಿದ್ಯಾ? ಅವನು ನಿನ್ನ ಮೇಲೆ ಗಲಾಟೆ ಮಾಡಿದ್ನಾ? ಚಿಂತಿಸಬೇಡ ಆರವ್, ನಾನು ನಿನ್ನನ್ನು ರಕ್ಷಿಸ್ತೇವೆ ಅಂತ ಹೇಳ್ತಾನೆ. ಆದರೆ ಅಶ್ವಿನಿ ಅನ್ವಿತಾಳ ಹಿನ್ನೆಲೆಯ ಆಘಾತಕಾರಿ ರಹಸ್ಯದಿಂದ ಸಂಪೂರ್ಣವಾಗಿ ಚೇತರಿಸ್ಕೊಂಡೇ ಇಲ್ಲ. ಅವಳು ಗೊಂದಲದಲ್ಲಿಯೇ ತಲೆಯಾಡಿಸುತ್ತಾ, ಇಲ್ಲ ಕಂದ, ಚಿಂತಿಸಬೇಡಿ ಅಂತ ಅಸಡ್ಡೆಯಿಂದ ಉತ್ತರಿಸಿದ್ಲು. ಅವಳ ತೊಂದರೆಗೊಳಗಾದ ಮುಖಭಾವವನ್ನು ನೋಡಿ ಆದಿತ್ಯ ಇನ್ನಷ್ಟು ಚಿಂತಾತೀತನಾಗ್ತಾನೆ. ಅವನು ತೀವ್ರ ಕೋಪದಿಂದ ಸುಹಾಸ್ ಕಡೆಗೆ ಉಗ್ರವಾಗಿ ನೋಡುತ್ತಾನೆ. ಈ ಮೂರ್ಖ ತಂದೆ, ಅವನು ನಮಗೆ ದೋಖ ಮಾಡಿದ್ದಾನೆ, ಅಂದರೆ ಸುಳ್ಳು ಹೇಳಿದ್ದಾನೆ. ಸಾಕೋಕ್ಕಾಗುವುದಿಲ್ಲ ಎಂಬಂತೆ ನಾವು ಇಲ್ಲದಿದ್ದಾಗ ಬಂದು ನನ್ನ ತಾಯಿಗೂ ತೊಂದರೆ ಕೊಡ್ತಿದ್ದಾನೆ. ನಮ್ಮನ್ನು ಸಾಕೋಕ್ಕೂ ಯೋಗ್ಯತೆ ಇಲ್ಲದವನು. ನಾನು ಇನ್ನಷ್ಟು ದೊಡ್ಡವನಾದ ಮೇಲೆ ಇವನಿಗೆ ಸರಿಯಾದ ಪಾಠ ಖಂಡಿತ ಕಲಿಸ್ತೀನಿ ಅಂತ ಆದಿತ್ಯ ಮನಸ್ಸಿನಲ್ಲೇ ಸಿಡಿದಿದ್ದನು. ಇದ್ದಕ್ಕಿದ್ದಂತೆ ದೆವ್ವದ ಬಂಗಲೆಯ ಒಳಗಿನ ವಾತಾವರಣ ತುಂಬ ಉದ್ವಿಗ್ನವಾಯಿತು. ಮೇಘನಾ ಕೂಡ ಸುಹಾಸ್ ನಡೆದುಕೊಂಡ ರೀತಿಯಿಂದ ಅತೃಪ್ತಳಾಗಿದ್ದರೂ ಸ್ಥಿತಿಯನ್ನು ಗ್ರಹಿಸಿ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡ್ಳು. ಈ ಕತ್ತಲೆಯಲ್ಲಿ ಮಾತನಾಡಲು ಇದು ಸರಿಯಾದ ಸ್ಥಳವಲ್ಲ ಅಂತ ಅರಿತುಕೊಂಡಂತಹ ಮೇಘನಾ ಮೆಲ್ಲನೆ ಹತ್ತಿರ ಬಂದು ಅವರನ್ನು ದೂರ ಎಳೆದ್ಲು. ಬಹುಶಃ ನೀವಿಬ್ಬರು ಇಲ್ಲಿಂದ ಹೊರಗೆ ಹೋಗಿ ಮಾತಾಡಿದರೆ ಬಹುಶಃ ಉತ್ತಮವಾಗಿರುತ್ತೆ ಅಂತ ಮೇಘನಾ ಹೇಳ್ತಾಳೆ. ಅದಾದ ನಂತರ ಅವಳು ಅಶ್ವಿನಿಯ ಭುಜವನ್ನು ಮೃದುವಾಗಿ ತಟ್ಟಿ, ಅಶ್ವಿನಿ, ನೀನು ತುಂಬ ಭಯ ಆಗಿದೆ ಅಲ್ವಾ? ಇಂತಹ ದೆವ್ವ ಹಿಡಿದ ಬಂಗಲೆಯಲ್ಲಿ ಇರುವುದು ಬೇಡ. ದಯವಿಟ್ಟು ಬನ್ನಿ, ಹೊರಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾಳೆ. ಕೊನೆಗೂ ಅಶ್ವಿನಿಗೂ ಸಂಪೂರ್ಣ ಪ್ರಜ್ಞೆ ಬಂದಿತ್ತು. ಅವಳು ಮೌನವಾಗಿ ತಲೆಯಾಡಿಸಿ ಸುಹಾಸ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾ ಮೇಘನಾಳನ್ನು ಹಿಂಬಾಲಿಸ್ತಾಳೆ. ಅಮ್ಮ ಎದುರುತ್ತಿದ್ದಾಳೆ ಅಂತ ಭಾವಿಸಿದ ಆದಿತ್ಯ ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡು ಒಬ್ಬ ಶೂರ ರಕ್ಷಕನಂತೆ ಅವಳ ಮುಂದೆ ನಡೀತಿದ್ದ. ಸುಹಾಸ್ ಕೂಡ ಅಂತರ ಕಾಯ್ದುಕೊಂಡು ಅವರನ್ನೇ ಹಿಂಬಾಲಿಸ್ತಾನೆ. ದೆವ್ವದ ಬಂಗಲೆಯಿಂದ ಹೊರಬರುವ ಮಾರ್ಗವನ್ನು ಕಂಡುಕೊಳ್ಳುವುದು ಕಷ್ಟಕರವಾಗೇನಿರಲಿಲ್ಲ. ಆದಾಗ್ಯೂ ಒಳಗಿನ ಸೂಕ್ಷ್ಮ ತಂತ್ರಗಳು ಮತ್ತು ಸುಹಾಸ್ನ ಆಘಾತಕಾರಿ ಮಾತುಗಳಿಂದ ವಿಚಲಿತಳಾಗಿದ್ದ ಅಶ್ವಿನಿ ತನ್ನ ಆತಂಕದಲ್ಲಿ ಮೊದಲು ಸ್ವಲ್ಪ ದಾರಿ ತಪ್ಪಿದ್ಲು. ಆದರೆ ಬೇಗನೆ ತನ್ನನ್ನು ತಾನು ಶಾಂತಗೊಳಿಸಿಕೊಂಡು ಕೆಲವು ಕ್ಷಣಗಳಲ್ಲಿ ದೆವ್ವದ ಬಂಗಲೆಯಿಂದ ಹೊರಬರುವಂತಹ ದಾರಿಯನ್ನು ಕಂಡುಕೊಂಡ್ಳು. ಅವರು ಹೊರಬರ್ತಾ ಇದ್ದಂಗೆ ಹೊರಗಿನ ತೀವ್ರ ಸೂರ್ಯನ ಬೆಳಕು ಅವಳ ಮುಖಕ್ಕೆ ಬಿದ್ದಾಗ ಅಶ್ವಿನಿಯ ಕಣ್ಣುಗಳು ಸ್ವಲ್ಪ ಒಂದು ರೀತಿ ಮಂಜಾದವು. ಹಿಂದೆ ನಿಂತಿದ್ದ ಸುಹಾಸ್ಗೆ ಮಾತ್ರ ಅಶ್ವಿನಿಯಿಂದ ಕಣ್ಣು ತೆಗೆಯೋಕ್ಕೆ ಸಾಧ್ಯವಾಗಲಿಲ್ಲ. ಆ ಕ್ಷಣದಲ್ಲಿ ಅವರಿಬ್ಬರ ಮನಸ್ಸಿನಲ್ಲಿ ವಿಭಿನ್ನ ಆಲೋಚನೆಗಳು ತೀವ್ರವಾಗಿ ಓಡಾಡ್ತಿದ್ವು. ಅಲ್ಲಿನ ಉದ್ವಿಗ್ನ ವಾತಾವರಣವನ್ನು ಗ್ರಹಿಸಿದ ಮೇಘನಾ ಅಶ್ವಿನಿಯನ್ನು ಸ್ವಲ್ಪ ಪಕ್ಕಕ್ಕೆ ಎಳೆದುಕೊಂಡು ಮೆಲ್ಲನೆ ಪಿಸುಗುಟ್ಟಿದ್ಲು. ಏನಾಗಿದೆ ಅಶ್ವಿನಿ? ಅವನು ನಿನ್ನ ಬಳಿ ಏನು ಕೇಳ್ತಾ ಇದ್ದಾನೆ? ಮೇಘನಾಳ ಪ್ರಶ್ನೆಗೆ ಅಶ್ವಿನಿಗೆ ಸಂಪೂರ್ಣವಾಗಿ ಸತ್ಯಸ್ಥಿತಿಯ ಪ್ರಜ್ಞೆ ಮರಳಿತು. ಅವಳು ತಿರುಗಿ ಸುಹಾಸ್ನನ್ನು ನೋಡಿದಾಗ ಅವನ ಮುಖದಲ್ಲಿದ್ದ ತೀವ್ರ ಆತಂಕ, ಭಯ, ಚಿಂತೆ, ಛಾಯೆಯನ್ನು ಸ್ಪಷ್ಟವಾಗಿ ಗಮನಿಸಿ ಮುಂದಿನ ಕ್ಷಣ ದೆವ್ವದ ಬಂಗಲೆಯ ಒಳಗಡೆ ಸುಹಾಸ್ ಅನ್ವಿತಾಳ ಆಂಟಿಸಮ್ ಸ್ಥಿತಿಯ ಬಗ್ಗೆ ಹೇಳಿದ ಪ್ರತಿಯೊಂದು ಮಾತು ಅವಳಿಗೆ ನೆನಪಾಯಿತು. ಅವನು ಸುಳ್ಳು ಹೇಳ್ತಿದ್ರುವಂತೆ ಅಥವಾ ನಡೆಸ್ತಿರುವಂತೆ ನಿಜವಾಗ್ಲೂ ಅವಳಿಗೆ ಕಾಣಿಸ್ಲಿಲ್ಲ. ಹಾಗೆ ಯೋಚಿಸ್ತಿದ್ದಂತೆ ಅಶ್ವಿನಿಯ ಮನಸ್ಸಿನಲ್ಲಿ ಅನ್ವಿತಾಳ ಬಗ್ಗೆ ತೀವ್ರ ಚಿಂತೆ ಶುರುವಾಯಿತು. ಕಾವ್ಯಾಳ ಪ್ರೀತಿಯ ಕುರುಹು ಭಾವಿಸಿ ಅವಳನ್ನು ದೂರವಿಟ್ಟಿದ್ದ ಅಶ್ವಿನಿಗೆ ಈ ಸತಿಯಲ್ಲಿ ಕಾವ್ಯಾಳ ಯಾವುದೇ ಪಾತ್ರ ಇಲ್ಲ. ಆ ಮಗು ತಾಯಿ ಇಲ್ಲದ ಅನಾಥೆ ಅಂತ ತಿಳಿದ ನಂತರ ಆ ಮುಗ್ಧ ಮಗುವಿನ ಮೇಲೆ ಕರುಣೆ, ತಾಯಿಯ ವಾತ್ಸಲ್ಯ, ವ್ಯಾಮೋಹ ಉಕ್ಕಿ ಬರುತ್ತೆ. ಏನೂ ಇಲ್ಲ ಮೇಘನಾ, ಕೆಲವು ವೈಯಕ್ತಿಕ ವಿಷಯಗಳಷ್ಟೇ ಅಂತ ಅಶ್ವಿನಿ ಪಕ್ಕದಲ್ಲಿ ಕುಳಿತಿದ್ದಾಗ ಮೃದುವಾಗಿ ಹೇಳ್ತಾಳೆ. ಮೇಘನಾಗೆ ತೀವ್ರ ಅನುಮಾನವಿತ್ತು. ಸುಹಾಸ್ ಮತ್ತು ಅಶ್ವಿನಿಯ ನಡುವೆ ಇಷ್ಟೊಂದು ವೈಯಕ್ತಿಕವಾಗಿ ಮಾತನಾಡಲು ಏನಿರಬಹುದು? ಇನ್ನು ಗೊಂದಲದ ವಿಷಯವೆಂದರೆ ಸುಹಾಸ್ನಂತಹ ಪ್ರಭಾವಿ ಉದ್ಯಮಿ ಇಲ್ಲಿಯವರೆಗೂ ಕೂಡ ಅಶ್ವಿನಿಯನ್ನು ಹುಡ್ಕೊಂಡು ಬಂದಿರುವುದು ಅವಳಿಗೆ ಅತ್ಯಂತ ವಿಚಿತ್ರವೆನ್ನಿಸ್ತು. ಮೇಘನಾ ಮತ್ತಷ್ಟು ಪ್ರಶ್ನಿಸಿ ಕೇಳಲು ಬಯಸಿದಾಗ ಅಶ್ವಿನಿ ಈಗಾಗಲೇ ಅವಳಿಂದ ದೂರ ಸರಿದು ಸುಹಾಸ್ ಕಡೆಗೆ ನಡೆಯುತ್ತಿರುವಂಥದ್ದನ್ನು ಗಮನಿಸ್ತಾಳೆ. ಮೇಘನಾಳ ಮನಸ್ಸಿನ ಅನುಮಾನಗಳು ಇನ್ನಷ್ಟು ಬಲಗೊಂಡವು. ಸುಹಾಸ್ ಅಶ್ವಿನಿ ತನ್ನ ಕಡೆಗೆ ಧೈರ್ಯವಾಗಿ ಬರುತ್ತಿರುವುದನ್ನು ಕಂಡನು. ಅವನು ಮುಖ ಗಂಟಾಕಿ ಅವಳ ಬಳಿ ಸಹಾಯ ಕೇಳುವುದನ್ನು ಮುಂದುವರಿಸಲು ಯತ್ನಿಸ್ತಾನೆ. ಆದರೆ ಅಶ್ವಿನಿಯೇ ಮೊದಲು ಮಾತಾಡ್ತಾಳೆ. ಬನ್ನಿ, ಸ್ವಲ್ಪ ಮುಂದೆ ನಡೆದು ಮಾತಾಡೋಣ. ಅವಳ ಮಾತನ್ನು ಕೇಳಿ ಸುಹಾಸ್ ತಕ್ಷಣವೇ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾನೆ. ಅಶ್ವಿನಿ, ನಾನು ಇದನ್ನು ನಿಜವಾಗಿಯೂ ಮನಸ್ಸಿನಿಂದ ಪ್ರಶಂಸಿಸ್ತೀನಿ, ಧನ್ಯವಾದಗಳು ಅಂತ ಹೇಳಿ ಅವನು ಅವಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ.
ಅವರು ತಕ್ಷಣವೇ ವರ್ಮಾಭವನಕ್ಕೆ ಹೋಗಿ ಅನ್ವಿತಾಳನ್ನು ನೋಡಲು ನಿರ್ಧರಿಸ್ತಾರೆ. ಅಶ್ವಿನಿ ತಕ್ಷಣವೇ ಮೇಘನಾ ಬಳಿ ಹೋಗಿ ಆರವ್ ಮತ್ತು ಆದಿತ್ಯರನ್ನು ತನ್ನ ಬಳಿಗೆ ಕರ್ಕೊಂಡು ಮೇಘನಾ ನೀವು ಮೊದಲು ಮನೆಗೆ ಹೊರಡಿ, ನಾವು ಇವರೊಂದಿಗೆ ಹೋಗಿ ಬರ್ತೇವೆ ಅಂತ ಹೇಳಿದ್ಲು. ಏಕೆಂದರೆ ಅನ್ವಿತಾಳ ಒಂದು ಮಾನಸಿಕ ಚೇತರಿಕೆಗೆ ಕೇವಲ ತಾನಷ್ಟೇ ಅಲ್ಲ, ಆರವ್ ಮತ್ತು ಆದಿತ್ಯ ಕೂಡ ಬೇಕು ಅಂತ ಅವಳಿಗೆ ಬಹಳವಾಗಿ ತಿಳಿದಿತ್ತು. ಯಾಕಂದರೆ ಆಕೆ ಆದಿತ್ಯ ಮತ್ತು ಆರವ್ನ ತುಂಬ ಪ್ರೀತಿಸ್ತಾ ಇದ್ಲು, ಗೌರವಿಸ್ತಿದ್ಲು. ಆ ಇಬ್ಬರು ಜೊತೆಯಲ್ಲಿದ್ದರೆ ಮುಗ್ಧ ಮಗುವಿಗೆ ಮನಸ್ಸಿಗೆ ಭಯ ತಗ್ಗಿ ಬೇಗನೆ ಗುಣಮುಖರಾಗೋಕ್ಕೆ ಸಹಾಯ ಆಗ್ತದೆ ಅಂತ ಅವಳು ಗ್ರಹಿಸಿದ್ಲು. ಮೇಘನಾ ಅಶ್ವಿನಿಯನ್ನು ಇನ್ನು ಮುಂದೆ ತೊಂದರೆಗೊಳಿಸದಿರಲು ನಿರ್ಧರಿಸಿ ಮೌನವಾಗಿ ಹೊರಡುವುದನ್ನು ಕಣ್ತುಂಬಿಕೊಂಡ್ಳು. ಹೊರಗಿನಿಂದ ನೋಡುವವರಿಗೆ ಅವರೆಲ್ಲರೂ ಒಂದು ಪ್ರೀತಿಯ ಪರಿಪೂರ್ಣ ಕುಟುಂಬದಂತೆ ಕಾಣ್ತಿದ್ರು. ಯೂನಿವರ್ಸ್ ಪಾರ್ಕ್ನಿಂದ ಹೊರಬಂದ ತಕ್ಷಣ ಅಶ್ವಿನಿ ತನ್ನ ಇಬ್ಬರು ಮಕ್ಕಳಾದಂತಹ ಆರವ್ ಮತ್ತು ಆದಿತ್ಯ ಅವರೊಂದಿಗೆ ಸುಹಾಸ್ನ ಕಾರನ್ನು ಹತ್ತುತ್ತಾಳೆ. ಮೇಘನಾ ಮತ್ತು ಅವರು ಬಂದಿದ್ದಂಥ ಕಾರನ್ನು ಅಲ್ಲಿಯೇ ಬಿಡಲಾಗುತ್ತೆ. ಕಾರಿನಲ್ಲಿ ಚಾಲಕ ಕವಿನ್ ಆಗಲೇ ಕಾಯ್ತಿದ್ದ. ಎಲ್ಲರೂ ಕುಳಿತುಕೊಳ್ಳುತ್ತಿದ್ದ ಹಾಗೆಯೇ ಅವನು ಎಂಜಿನನ್ನು ಚುರುಕುಗೊಳಿಸಿ ವರ್ಮಾ ಭವನದ ಕಡೆಗೆ ವೇಗವಾಗಿ ಕಾರನ್ನು ಚಲಾಯಿಸ್ತಾನೆ. ದಾರಿಯುದ್ದಕ್ಕೂ ಸುಹಾಸ್ ಅನ್ವಿತಾಳ ಆಂಟಿಸಮ್ ಸ್ಥಿತಿ ಮತ್ತು ಅವಳ ಅತ್ಯಂತ ಚಿಕ್ಕ ವಯಸ್ಸಿನ ಅನುಭವಿಸಿದ ತೊಂದರೆಗಳ ಬಗ್ಗೆ ಅಶ್ವಿನಿಗೆ ಸಂಕ್ಷಿಪ್ತವಾಗಿ ವಿವರಿಸೋಕೆ ಶುರು ಮಾಡ್ತಾನೆ. ತಾಯಿ ಇಲ್ಲದ ಪುಟ್ಟ ಮಗುವಿನ ತೀವ್ರ ಮಾನಸಿಕ ಅಸ್ವಸ್ಥತೆ, ಕಷ್ಟಗಳ ಬಗ್ಗೆ ಕೇಳಿ ನಿಜವಾಗಿಯೂ ಅಶ್ವಿನಿಯ ಹೃದಯ ತೀವ್ರ ದುಃಖಕ್ಕೆ ಒಳಗಾಗುತ್ತೆ. ದಿನದಿಂದ ದಿನಕ್ಕೆ ಅನ್ವಿತಾಳ ಸ್ಥಿತಿ ಹದಗೆಡುತ್ತಿರುವುದು ಅವಳಿಗೆ ಸ್ಪಷ್ಟವಾಯಿತು. ಅದರ ಬಗ್ಗೆ ಯೋಚಿಸುತ್ತಾ ಅಶ್ವಿನಿಗೆ ತನ್ನಲ್ಲೇ ಆಳವಾದ ತಪ್ಪಿತಸ್ಥ ಭಾವನೆ ಉಂಟಾಗೋಕ್ಕೆ ಶುರುವಾಯಿತು. ಆ ಮಗುವಿನ ಸ್ಥಿತಿ ಇಷ್ಟೊಂದು ಒಂದು ರೀತಿ ಕೆಟ್ಟದಾಗಿದೆ ಅಂತ ಅವಳು ನಿಜವಾಗಿಯೂ ಭಾವಿಸಿರಲಿಲ್ಲ. ಅವಳ ಮನಸ್ಸು ತವಕಿಸ್ತಿತ್ತು. ಅಶ್ವಿನಿಯ ಪಕ್ಕದಲ್ಲೇ ಸದ್ದಿಲ್ಲದೆ ಕುಳಿತಿದ್ದಂತಹ ಆರವ್ ಆಗಿರ್ಬೋದು, ಆದಿತ್ಯ ಕೂಡ ಸುಹಾಸ್ನ ಪ್ರತಿಯೊಂದು ಮಾತನ್ನು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಕೇಳ್ತಿದ್ರು. ಅವರ ಮನಸ್ಸಿನಲ್ಲಿದ್ದ ತಂದೆಯ ಮೇಲಿದ್ದ ದ್ವೇಷವು ನಿಧಾನವಾಗಿ ಆ ಮುಗ್ಧ ಅನ್ವಿತಾಳ ಮೇಲಿನ ಕರುಣೆ ಮತ್ತು ಹೃದಯದ ನೋವಿನ ಭಾವನೆಯಾಗಿ ಬದಲಾಯಿತು. ಅನ್ವಿತಾ ಬಹುತೇಕ ನಮ್ಮಷ್ಟೇ ವಯಸ್ಸಿನವಳು, ಆದರೆ ಅವಳು ತನ್ನ ಜೀವನದಲ್ಲಿ ಎಷ್ಟೊಂದು ಭಯಾನಕ ದುರಂತಗಳನ್ನು ಎದುರಿಸಬೇಕಾಗಿ ಬಂದಿದೆ. ಕಿಂಡರ್ ಗಾರ್ಡನ್ ಶಾಲೆಯಲ್ಲೂ ಅವಳನ್ನು ಎಲ್ಲರೂ ಬಹಿಷ್ಕರಿಸಿದ್ರು. ನಾವು ಹೇಗಾದರೂ ಮಾಡಿ ಅನ್ವಿತಾಳನ್ನು ರಕ್ಷಿಸಬೇಕು ಅಂತ ಇಬ್ಬರು ಪುಟ್ಟ ಸಹೋದರರು ತನ್ನ ಮನಸ್ಸಿನಲ್ಲೇ ದೃಢವಾಗಿ ನಿರ್ಧರಿಸ್ತಾರೆ. ಗೌತಮ್ ಕಾರನ್ನು ಮಿಂಚಿನ ವೇಗದಲ್ಲಿ ಓಡಿಸಿ ಕೆಲವೇ ಕ್ಷಣಗಳಲ್ಲಿ ಬೃಹತ್ ವರ್ಮಾ ಭವನವನ್ನು ತಲುಪಿದ್ರು. ಕಾರಿನಿಂದ ಇಳಿದ ತಕ್ಷಣವೇ ಸುಹಾಸ್ ಅಶ್ವಿನಿ, ಆರವ್, ಆದಿತ್ಯರನ್ನು ಕರೆದುಕೊಂಡು ಭವನದ 2ನೇ ಮಹಡಿಯ ಕಡೆಗೆ ಧಾವಿಸ್ತಾನೆ. ಅಷ್ಟರಲ್ಲಿ ಅಲ್ಲಿ ಮಗಳ ಕೊಠಡಿಯ ಹೊರಗೆ ಮನಃಶಾಸ್ತ್ರಜ್ಞ ಡಾಕ್ಟರ್ ಜೇಮ್ಸ್ ಆತಂಕದಿಂದ ಕಾಯ್ತಾ ಇದ್ರು. ಕೊಠಡಿಯ ಒಳಗಿರುವಂತಹ ಅನ್ವಿತಾಳ ತೀವ್ರ ಪ್ರತಿರೋಧ, ಆಕ್ರೋಶದಿಂದ ತನಗೆ ತಾನೇ ನೋವಾಗಬಹುದು ಎಂದು ಹೆದರಿದ ಡಾಕ್ಟರ್ ಜೇಮ್ಸ್ ಸ್ವಲ್ಪ ದೂರದಲ್ಲೇ ನಿಂತು ಬಾಗಿಲನ್ನು ಸ್ವಲ್ಪ ತೆರೆದಿಟ್ಟು ಹೊಸ್ತಿಲಲ್ಲೇ ಮೌನವಾಗಿ ಭಯದಿಂದ ನಿಂತಿದ್ರು. ಶ್ರೀಮತಿ ಅಶ್ವಿನಿಯವರೇ ಅಂತ ವೈದ್ಯರು ಗಂಭೀರ ಮುಖದಿಂದ ಮಾತಾಡೋಕೆ ಮುಂದಾದಾಗ ಅಶ್ವಿನಿ ಸಂಪೂರ್ಣ ಗಮನ, ಕಾಳಜಿ ಕೇವಲ ಅನ್ವಿತಾಳ ಮಾತ್ರ ಮೇಲೆ ಇತ್ತು. ಅವಳು ತಕ್ಷಣವೇ ವೈದ್ಯರು ತೋರಿಸಿದ ದಿಕ್ಕಿನತ್ತ ಚಹಾ ಕೋಣೆಯ ಒಳಗೆ ನಡೆದಳು. ಒಳಗೆ ಹೋದ ಅಶ್ವಿನಿಗೆ ಕಣ್ಣಿಗೆ ಬಿದ್ದ ದೃಶ್ಯವು ಮನಸ್ಸನ್ನು ಕಲಕುವಂತಿತ್ತು. ಅನ್ವಿತಾ ಕೋಣೆಯ ಒಂದು ಮೂಲೆಯಲ್ಲಿ ಯಾರೂ ಇಲ್ಲದಂತೆ ಒಂಟಿಯಾಗಿ ಸುರುಳಿಯಾಗಿ ಕುಳಿತುಕೊಂಡ್ಳು. ತನ್ನ ಪುಟ್ಟ ಮೊಣಕಾಲುಗಳನ್ನು ಎದೆಗೆ ಸೇರಿಸಿ ಹೊಟ್ಟೆಗೆ ಕಟ್ಟಿಕೊಂಡು ಬಿಗಿಯಾಗಿ ಬಿದ್ದಿದ್ಲು. ಅವಳ ಕಣ್ಣುಗಳು ಯಾವುದೇ ಭಾವನೆಗಳಿಲ್ಲದೆ ನೋಡಲು ನಿರ್ಜೀವ ಗೊಂಬೆಯಂತೆ ಸಂಪೂರ್ಣವಾಗಿ ತುಂಬ ನೋವಿನಿಂದ ಬಳಲಿ ಹೋಗಿದ್ಲು ಅನ್ನೋ ಥರ ಕಾಣ್ತಾ ಇದ್ಲು. ಯಾವಾಗಲೂ ಅಂದರೆ ಅನ್ವಿತಾ ಯಾವಾಗಲೂ ಕೂಡ ನನ್ನ ಮುಖದಲ್ಲಿ ಸಿಹಿಯಾದ ಪ್ರಕಾಶಮಾನವಾದ ಮುಗ್ಧ ನಗುವಿನೊಂದಿಗೆ ಯಾವಾಗಲೂ ಸ್ವಾಗತಿಸ್ತಾ ಇದ್ಲಲ್ವಾ ಅಂತ ಅಶ್ವಿನಿ ಯೋಚನೆ ಮಾಡ್ತಾಳೆ. ಆ ಮಗುವಿನ ದೈನಾಸ್ಥಿತಿಯನ್ನು ನೋಡಿದ ತಕ್ಷಣವೇ ಅಶ್ವಿನಿ ಹೃದಯ ತೀವ್ರ ನೋವಿನಿಂದ ಇಂಡುಬಿಡ್ತು. ಅವಳಿಗೆ ಎದೆ ಒಳಗೆ ಉಸಿರುಗಟ್ಟಿದ ಅನುಭವ ಕೂಡ ಆಗೋಯಿತು. ಇವತ್ತು ಬೆಳಗ್ಗೆ ಅಷ್ಟೇ ಅನ್ವಿತಾ ಹೊಳೆಯುವ ಸುಂದರ ಕಣ್ಣುಗಳಿಂದ ತನ್ನ ಉಡುಪಿನಂಚನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹಠ ಮಾಡಿದ್ದು, ಆ ತೋರಿದ್ದ ಕಟುವರ್ತನೆಯಿಂದ ಪುಟ್ಟ ಮಗು ಅನಿರೀಕ್ಷಿತವಾಗಿಂತಹ ದಯಾನೀಯ ಸ್ಥಿತಿಗೆ ತಲುಪ್ತಲ್ಲ. ಅಶ್ವಿನಿ ತನ್ನ ಕಣ್ಣಂಚಿನ ನೀರನ್ನು ನುಂಗಿಕೊಂಡು ಯಾವುದೇ ಸದ್ದು ಮಾಡದೆ ಮೌನವಾಗಿ ಆ ಕೋಣೆಯನ್ನು ಪ್ರವೇಶಿಸ್ತಾಳೆ. ಅನ್ವಿತಾಳ ಪಕ್ಕದಲ್ಲೇ ನೆಲದ ಮೇಲೆ ಮಂಡಿಯೂರಿದ್ಲು. ನಂತರ ಅತ್ಯಂತ ಮೃದುವಾದ ತಾಯಿಯ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಅದಿಲ ಕಂದ, ಮೀನ್ಸ್ ಅನ್ವಿತಾ ಕಂದ, ನೋಡು ನಾನು ಬಂದಿದ್ದೀನಿ, ನಾನು ಇಲ್ಲೇ ನಿನ್ನ ಹತ್ತಿರದಲ್ಲೇ ಇದ್ದೀನಿ ಅಂತ ಪ್ರೀತಿಯಿಂದ ಕರೆದ್ಲು. ಆದರೆ ಅನ್ವಿತಾಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವಳು ಕಲ್ಲಿನ ಮೂರ್ತಿಯಂತೆ ಹಾಗೆಯೇ ಕುಳಿತಿದ್ಲು. ಅನ್ವಿತಾಳ ಈ ಕಠಿಣ ಸ್ಥಿತಿಯನ್ನು ನೋಡಿ ಅಶ್ವಿನಿ ಮತ್ತಷ್ಟು ದಿಗ್ಭ್ರಮೆಗೊಂಡ್ಳು.
ಆಗ ಅಶ್ವಿನಿ ಹಿಂದೆಯೇ ಹೆಜ್ಜೆ ಹಾಕುತ್ತಾ ಬಂದಿದ್ದ ಡಾಕ್ಟರ್ ಜೇಮ್ಸ್ ನಿಧಾನವಾಗಿ ಅವಳ ಬಳಿ ಬಂದು ಪಿಸುಗುಟ್ಟಿದ್ರು. ಶ್ರೀಮತಿ, ಅಂದರೆ ಈಗ ನೀವು ಹೊರಗಿನ ಪ್ರಪಂಚದ ಸಂಪರ್ಕದಿಂದ ಸಂಪೂರ್ಣವಾಗಿ ದೂರವಾಗಿದ್ದಾಳೆ. ಅವಳ ಮನಸ್ಸು ತನ್ನದೇ ಆದ ಕವಚದೊಳಗೆ ಬಂದಿಯಾಗಿದೆ. ಡಾಕ್ಟರ್ ಜೇಮ್ಸ್ ಮುಂದುವರಿಸಿ, ಅವಳು ಪ್ರಪಂಚದೊಂದಿಗೆ ತನ್ನ ಸಂಪೂರ್ಣವಾದ ಸಂಪರ್ಕವನ್ನು ಕಡಿತಗೊಳಿಸಿದ್ದಾಳೆ. ಅವಳನ್ನು ಮತ್ತೆ ವಾಸ್ತವ ಲೋಕಕ್ಕೆ ಮರಳಿ ಕರೆತರಲು ಬೇರೆ ದಾರಿಯೇ ಇಲ್ಲ. ನೀವು ಅವಳೊಂದಿಗೆ ನಿರಂತರವಾಗಿ ಮಾತಾಡ್ತಾನೆ ಇರಬೇಕಾಗುತ್ತೆ. ಅವಳಿಗೆ ನಿಮ್ಮ ಉಪಸ್ಥಿತಿಯ ಭರವಸೆಯನ್ನು ನೀಡಬೇಕಾಗುತ್ತೆ. ಇದಕ್ಕೆ ಅಪಾರವಾದ ತಾಳ್ಮೆ, ಸಮಯ ಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಹೇಳಿದ ಆ ಮಾತುಗಳನ್ನು ಅಶ್ವಿನಿ ತಲೆಯಾಡಿಸಿ ಗಂಭೀರವಾಗಿ ಸ್ವೀಕರಿಸ್ತಾಳೆ. ಅವಳು ದೃಢವಾದ ಮನಸ್ಸಿನಿಂದ ಮತ್ತೆ ಅನ್ವಿತಾಳ ಮುಖದ ಹತ್ತಿರ ಬಾಗಿ ಪ್ರೀತಿಯಿಂದ ಅವಳ ಕೈಯನ್ನು ಸ್ಪರ್ಶಿಸುತ್ತಾ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಅನ್ವಿತಾ, ಕೇಳಿಸ್ತಿದ್ಯಾ ಕಂದ? ಅನ್ವಿತಾ, ಇತ್ತ ನೋಡು, ಇಲ್ಲಿ ಬೇರೆ ಯಾರಿದ್ದಾರೆ ನೋಡು. ಆರವ್, ಆದಿತ್ಯ ಇಲ್ಲಿದ್ದಾರೆ. ಎಲ್ಲರೂ ನಿನಗಾಗಿಯೇ ಇಲ್ಲಿದ್ದಾರೆ ಅಂತ ಅಶ್ವಿನಿ ಮೃದುವಾಗಿ ಉತ್ತೇಜಿಸ್ತಾಳೆ. ಆರವ್, ಆದಿತ್ಯ ತಕ್ಷಣವೇ ಧಾವಿಸಿ ಬಂದು ಅಶ್ವಿನಿ ಅನ್ವಿತಾಳ ಜೊತೆ ನೆಲದ ಮೇಲೆ ಸೇರಿಕೊಂಡ್ರು. ಆದಿತ್ಯ ಅನ್ವಿತಾಳ ಕಡೆಗೆ ತಿರುಗಿ ಮುದ್ದಾಗಿ, ಅನ್ವಿತಾ, ನಾನು ನಿನ್ನನ್ನು ನೋಡೋಕೆ ಅಂತ ಹೇಳಿ ಬಂದಿದ್ದೀನಿ, ದಯವಿಟ್ಟು ಅಳಬೇಡ ಅಂತ ಹೇಳ್ತಾನೆ. ಆರವ್ ತನ್ನ ಉಬ್ಬು ಗಂಟಾಕಿ ಅನ್ವಿತಾಳ ನಿರ್ಜೀವ ಕಣ್ಣುಗಳನ್ನು ನೋಡ್ತಾನೆ. ಸ್ವಲ್ಪ ಹೊತ್ತು ನಿನ್ನ ಗಮನ ಬೇರೆಡೆ ಸೆಳೆಯಬಹುದು, ಸರಿಯೇ? ನೀನು ಎದ್ದು ಬಂದು ಆಟವಾಡಲು ನಾವು ಕಾಯ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಸೇರಲು ಇಷ್ಟಪಡ್ತೀಯಾ ಅಂತ ಆಶಾದಾಯಕವಾಗಿ ಹೇಳ್ತಾನೆ. ಹಿಂದೆಲ್ಲ ಅವರು ಈ ರೀತಿ ಮಾತನಾಡಿದ ತಕ್ಷಣವೇ ಅನ್ವಿತಾಳ ಮುಖದಲ್ಲಿ ಸುಂದರವಾದ ನಗು, ಖುಷಿ ಅರಳುತ್ತಾ ಇತ್ತು. ಆದರೆ ಈ ಬಾರಿ ಅನ್ವಿತಾಳಿಂದ ಯಾವುದೇ ಪ್ರತಿಕ್ರಿಯೆ ಬರಲೇ ಇಲ್ಲ. ಅವಳು ಒಂದು ಮೂಲೆಯ ಸ್ಥಳದಲ್ಲಿ ಕಲ್ಲಿನಂತೆ ಚಲನಾರಹಿತಳಾಗಿ ಕುಳಿತಿದ್ಲು. ತನ್ನ ಕನಿಷ್ಠ ಒಂದು ಬೆರಳನ್ನು ಸಹ ಚಲಿಸೋಕ್ಕೋಗಲಿಲ್ಲ. ಅವಳಿಗೂ ಈ ಪ್ರಪಂಚಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆ ಮಲಗಿ ಕೂತಿದ್ದಾಳೆ. ಆದಿತ್ಯನ ಮುಖದಲ್ಲಿದ್ದ ಭರವಸೆಯ ನಗು ನಿಧಾನವಾಗಿ ಮಾಸಿ ಹೋಯಿತು. ಅವನು ಅವಳ ಮುಖ ಗಂಟಾಕಿ, ಹೇ ಅನ್ವಿತಾ, ನಾವು ನಿಮ್ಮ ಮುಂದೆ ಮಾತಾಡ್ತಿದ್ದೀವಲ್ವಾ, ಮತ್ತು ಶಾಲೆಗೆ ಹೋಗಲು ನನಗೆ ಸಂತೋಷವಿಲ್ವೇ? ಆರವ್ ಮತ್ತು ನಾನು ಶೀಘ್ರದಲ್ಲೇ ಶಾಲೆಗೆ ಮತ್ತೆ ನಿಮ್ಮ ಮುಂದೆ ಸೇರ್ತಿದ್ದೀವಿ. ನೀನು ಎಲ್ಲಿಗೆ ಹೋಗಬೇಕಾದ್ರೂ ನಾವು ನಿನ್ನನ್ನು ಕರೆದೊಯ್ತೀವಿ. ನಾವೆಲ್ಲವನ್ನ ಒಟ್ಟಿಗೆ ಮಾಡ್ಬೋದು. ಇದನ್ನು ಕೇಳಲು ನಿನಗೆ ಸಂತೋಷ ಆಗ್ತಿಲ್ವಾ ಅಂತ ತವಕದಿಂದ ವಿವರಿಸ್ತಾನೆ. ಆತ ಆರವ್ ದುಃಖಿತ ಮುಖಭಾವದಿಂದ, ನೀವೀಗ ನಮ್ಮೊಂದಿಗೆ ಮಾತಾಡ್ತಿದ್ರೆ ನಾವಿನ್ನು ಮುಂದೆ ನಿನ್ನೊಂದಿಗೆ ಆಟವಾಡೋಕ್ಕೆ ಬರೋದೇ ಇಲ್ಲ ಎಂದು ಮುದ್ದಾಗಿ ಬೆದರಿಕೆಯನ್ನು ಹಾಕ್ತಾನೆ. ಆದರೆ ಅನ್ವಿತಾಳ ಬಳಿ ಯಾವುದೇ ಉತ್ತರ ಇಲ್ಲ. ಆರವ್ ಮತ್ತು ಆದಿತ್ಯ ನಿಟ್ಟುಸಿರು ಬಿಟ್ಟು ತಮ್ಮ ತಂತ್ರಗಳನ್ನು ಬದಲಾಯಿಸಿಕೊಂಡ್ರು. ಅವರು ಉತ್ತರಕ್ಕಾಗಿ ಕಾಯುವ ಬದಲು ಅವರು ಆ ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ನಿರಂತರವಾಗಿ ಮಾತಾಡೋಕೆ ಪ್ರಾರಂಭಿಸಿದ್ರು. ಇಂದು ಬೆಳಗ್ಗೆ ಯೂನಿವರ್ಸ್ ಪಾರ್ಕ್ನಲ್ಲಿ ಏನೇನು ಆಟ ಆಡಿದ್ವಿ ಎಂಬುದನ್ನು ಸಹ ಉತ್ಸಾಹದಿಂದ ಪ್ರಸ್ತಾಪಿಸಿದ್ರು. ಅವಳು ಸಂಪೂರ್ಣ ಗುಣಮುಖಳಾಗಿ ಚೇತರಿಸಿಕೊಂಡ ನಂತರ ಮತ್ತೆ ಅಲ್ಲಿ ಕರೆದೊಯ್ಯುವುದಾಗಿ ಮಾತನ್ನು ಕೂಡ ಕೊಟ್ಟರು. ಆದರೆ ಅವಳನ್ನು ಮಾತನಾಡಿಸಲು ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅನ್ವಿತಾ ಒಮ್ಮೆಯೂ ಕೂಡ ಕಣ್ಣನ್ನು ಮಿಟುಕಿಸಲಿಲ್ಲ. ಆ ಇಬ್ಬರು ಪುಟ್ಟ ಅಣ್ಣಂದಿರು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ನೀರಾಡೋಕೆ ಕೊನೆಗೆ ಅವ್ರಿಗೂ ಕೂಡ ತುಂಬ ದುಃಖದಲ್ಲಿ ಕಣ್ಣೀರಿಡೋಕೆ ಶುರು ಮಾಡ್ತವೆ. ತಡೆಯಲಾಗದ ಕಣ್ಣೀರನ್ನು ಒರೆಸಿಕೊಳ್ಳಲು ಅವರು ಅಶ್ವಿನಿಯ ಒಂದು ತೋಳುಗಳನ್ನು ಬಳಸಿದ್ರು. ಅಮ್ಮ, ಅನ್ವಿತಾಗೆ ನಮ್ಮ ಮಾತು ಸ್ವಲ್ಪವೂ ಕೇಳಿಸ್ತಿಲ್ಲ ಅಮ್ಮ, ನಾವೀಗ ಏನು ಮಾಡಬೇಕಮ್ಮ ಎಂದು ನಡುಗುವ ಧ್ವನಿಯಲ್ಲಿ ಹತ್ತರು. ಅಶ್ವಿನಿಯ ಕಣ್ಣುಗಳು ಕೂಡ ತೀವ್ರ ನೋವಿನಿಂದ ಕೆಂಪಗಾಗೋದ್ವು. ಅವಳು ಕೂಡ ಏನು ಮಾಡದ ಒಂದು ಸ್ಥಿತಿಗಾದ್ಲು. ಅವಳು ತನ್ನ ಭಾವನೆಗಳನ್ನು ಕಷ್ಟಪಟ್ಟು ಸಮಾಧಾನ ಪಡಿಸ್ಕೊಂಡು ಆರವ್ ಮತ್ತು ಆದಿತ್ಯರ ತಲೆಯ ಮೇಲೆ ಮೃದುವಾಗಿ ತಟ್ಟಿದ್ಲು. ಕಂದ, ಚಿಂತಿಸಬೇಡಿ, ಅನ್ವಿತಾಗೆ ಏನೂ ಆಗಿಲ್ಲ, ಶೀಘ್ರದಲ್ಲೇ ಸರಿಯಾಗ್ತಾಳೆ. ಇವರು ಸ್ವಲ್ಪ ಸಮಯ ಪಕ್ಕದಲ್ಲೇ ಕುಳಿತುಕೊಂಡು ವಿಶ್ರಾಂತಿ ತಗೊಳ್ಳಿ, ಅಷ್ಟೇ ಸಾಕು. ನಾನು ಅವಳ ಜೊತೆ ಮಾತಾಡ್ತೀನಿ, ಅವಳು ಸರಿ ಹೋಗ್ತಾಳೆ. ಅನ್ವಿತಾಳ ಮುಂದೆ ತಮ್ಮ ಕಣ್ಣೀರನ್ನು ತಡೆದುಕೊಳ್ಳಲು ತೀವ್ರವಾಗಿ ಹೋರಾಡಿದ್ರು. ಮೌನವಾಗಿ ಅವರು ಅಶ್ವಿನಿಯ ಬೆನ್ನ ಹಿಂದೆ ಬಂದು ನಿಂತ್ಕೊಂಡ್ರು. ಅಶ್ವಿನಿ ನಿಧಾನವಾಗಿ ತನ್ನ ಕರುಣೆಯ ಕೈಚಾಚಿ ಸುರುಳಿಯ ಆಕಾರದಲ್ಲಿ ಬಿದ್ದಿದ್ದ ಅನ್ವಿತಾಳನ್ನು ತನ್ನ ಬೆಚ್ಚಗಿನ ತೋಳುಗಳಲ್ಲಿ ಎತ್ಕೊಂಡ್ಳು. ಅನ್ವಿತಾ ಕೇಳಲು ಬಯಸ್ತಾಳೋ ಇಲ್ವೋ, ಅಶ್ವಿನಿ ತಾಯಿಯ ವಾತ್ಸಲ್ಯದ ಜಗತ್ತಿನ ಪ್ರತಿಯೊಂದು ಸಣ್ಣ ವಿಷಯಗಳ ಬಗ್ಗೆ ಅವಳ ಕಿರಿಯಲ್ಲಿ ಮೃದುವಾಗಿ ಮಾತಾಡೋಕೆ ಪ್ರಾರಂಭಿಸ್ತಾಳೆ. ಅಶ್ವಿನಿಯ ಮಾತೃಸ್ಪರ್ಶಕ್ಕೆ ಅನ್ವಿತಾ ಯಾವುದೇ ಪ್ರತಿರೋಧ ತೋರದೆ ತನ್ನನ್ನು ತಾನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿದ್ಲು. ಕೊಠಡಿಯ ಹೊರಗಡೆಯಿಂದ ಆ ದೃಶ್ಯವನ್ನು ನೋಡ್ತಿದ್ದಂಥ ಸುಹಾಸ್ ಸಿದ್ಧಾರ್ಥನ ಕಲ್ಲು ಹೃದಯ ಕೂಡ ಸಂಪೂರ್ಣವಾಗಿ ಕರಗಿ ನೀರಾಗಿ ಹೋಯಿತು. ಅಶ್ವಿನಿಗೆ ಅನ್ವಿತಾ ತನ್ನ ಸ್ವಂತ ಮಗಳು ಎಂಬ ಸತ್ಯ ತಿಳಿದಿರಲಿಲ್ಲ ಎಂಬುದು ಅವನಿಗೆ 100% ಮನವರಿಕೆಯಾಗಿ ಹೋಯಿತು. ಇಲ್ಲದಿದ್ದರೆ ತನ್ನ ಸ್ವಂತ ಮಗಳನ್ನೇ ನಿರ್ದಯಿಯಾಗಿ ತ್ಯಜಿಸಿದ್ದಾಳೆ ಎಂದು ಇಡೀ ಜಗತ್ತು ಹೇಳುತ್ತಿದ್ದ ಈ ಮಹಿಳೆ ಇಂದು ಅನ್ವಿತಾಳನ್ನು ಇಷ್ಟೊಂದು ಅಪಾರ ದಯೆ, ಕರುಣೆ, ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇರಲಿಲ್ಲ.
ನಾವು ಎಲ್ಲೆಲ್ಲೋ ತಪ್ಪು ಗ್ರಹಿಸಿದ್ದೀವಿ. 6 ವರ್ಷಗಳ ಹಿಂದೆ ನಿಜವಾಗಿ ಎಲ್ಲಿ ತಪ್ಪು ಜರುಗಿತ್ತು ಎಂದು ಸುಹಾಸ್ನ ಮನಸ್ಸು ಆಳವಾದ ಗೊಂದಲ ಮತ್ತು ಅನುಮಾನದಿಂದ ಮುಳುಗಿತ್ತು. ಅಶ್ವಿನಿ ದಿನವಿಡೀ ಅನ್ವಿತಾಳ ಜೊತೆ ಕುಳಿತು ಮಾತನಾಡುವ, ಸಾಂತ್ವನ ಹೇಳುವ ಪ್ರಯತ್ನ ಮಾಡಿದ್ಲು. ಆದರೆ ಅನ್ವಿತಾಳಿಂದ ಯಾವುದೇ ನೇರ ಪ್ರತಿಕ್ರಿಯೆಯಂತೂ ಬರ್ತಾನೆ ಇರಲಿಲ್ಲ. ಮೆಲ್ಲನೆ ಹೊರಗೆ ಕತ್ತಲಾಗಲು ಪ್ರಾರಂಭಿಸಿದಾಗ ಅಶ್ವಿನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ತನ್ನಿಬ್ಬರು ಮಕ್ಕಳೊಂದಿಗೆ ವರ್ಮಾ ಭವನದಿಂದ ಹೊರಡಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಕಂದ, ನಾನು ನಾಳೆ ಬೆಳಗ್ಗೆ ಮತ್ತೆ ನಿನ್ನನ್ನು ನೋಡೋಕೆ ಬರ್ತೀನಿ. ನೀನು ಬೇಗ ಗುಣಮುಖಳಾಗಬೇಕು, ಸರಿನಾ ಅಂತ ಅಶ್ವಿನಿ ಅನ್ವಿತಾಳನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಆರವ್ ಮತ್ತು ಆದಿತ್ಯ ಕೂಡ ಆ ಮುಗ್ಧ ಮಗುವನ್ನು ಪ್ರೀತಿಯಿಂದ ಅಪ್ಕೊಂಡ್ರು. ಅವರು ಮೂವರು ಕೂಡ ಬಾಗಿಲತ್ತ ನಡೆದು ಹೊರಡಲು ಅನುವಾದಾಗ ಅಶ್ವಿನಿಗೆ ಹಠಾತ್ತಾಗಿ ಯಾರೋ ತನ್ನ ಸ್ಕರ್ಟ್ನ ಅಂಚನ್ನು ಹಿಡಿದು ಬಿಗಿಯಾಗಿ ಎಳೆದಂತಹ ಅನುಭವ ಆಯಿತು. ತೀವ್ರ ಗಾಬರಿಯಿಂದ ಅವಳು ತಕ್ಷಣವೇ ತಿರುಗಿ ನೋಡಿದ್ಲು. ಅನ್ವಿತಾಳ ನೋಟ ಇನ್ನೂ ಎಲ್ಲೋ ಗೋಡೆಯ ಮೂಲೆಯಲ್ಲಿ ಸ್ಥಿರವಾಗಿತ್ತು. ಕಣ್ಣುಗಳಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಆದರೆ ಅವಳ ಪುಟ್ಟ ಕೈ ಮಾತ್ರ ಅಶ್ವಿನಿಯ ಸ್ಕರ್ಟ್ನ ಅಂಚನ್ನು ಅತ್ಯಂತ ಬಿಗಿಯಾಗಿ ಹಿಡಿದುಕೊಂಡಿತ್ತು. ಬಾಗಿಲಲ್ಲಿ ನಿಂತಿದ್ದ ಸುಹಾಸ್ ಮತ್ತು ಡಾಕ್ಟರ್ ಜೇಮ್ಸ್ ಈ ದೃಶ್ಯವನ್ನು ನೋಡಿ ಆಘಾತದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಅನ್ವಿತಾ ಹೊರಗಿನ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ದೂರವಾಗಿದ್ದಾಳೆ. ಯಾವುದೇ ಬಾಹ್ಯ ಪ್ರಚೋದನೆಗಳಿಗೆ ಅಥವಾ ಶಬ್ದಗಳಿಗೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಅವರಿಬ್ಬರು ದೃಢವಾಗಿ ಭಾವಿಸಿದ್ರು. ಆದರೆ ಅವರ ಊಹೆಗೂ ಮೀರಿದ ಆಶ್ಚರ್ಯ. ಅನ್ವಿತಾಗೆ ಅಶ್ವಿನಿಯ ಉಪಸ್ಥಿತಿ ಪ್ರೀತಿಯ ಸ್ಪರ್ಶವನ್ನು ಗ್ರಹಿಸೋಕೆ ಸಾಧ್ಯವಾಯಿತು. ಅಷ್ಟೇ ಅಲ್ಲ, ಅಶ್ವಿನಿ ತನ್ನನ್ನು ಬಿಟ್ಟು ಎಲ್ಲಾದರೂ ಹೊರಟು ಹೋಗುವುದು ಮಗುವಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅಶ್ವಿನಿಗೆ ಕ್ಷಣಕಾಲ ಉಸಿರುಗಟ್ಟಿಸುವಷ್ಟು ಭಾವನಾತ್ಮಕ ಅನುಭವ ಆಯಿತು. ಕೆಲವು ಸೆಕೆಂಡುಗಳ ಕಾಲ ಅಲ್ಲಿಯೇ ಸ್ತಬ್ಧಳಾಗಿ ನಿಂತ ಅವಳು ನಂತರ ನಿಧಾನವಾಗಿ ಅನ್ವಿತಾಳ ಬಳಿಗೆ ಹಿಂತಿರುಗಿದ್ಲು. ಅವಳು ಕೆಳಗೆ ಬಾಗಿ ನೆಲದ ಮೇಲೆ ಕುಳಿತು ಅನ್ವಿತಾಳ ನಿರ್ಜೀವ ಕಣ್ಣುಗಳನ್ನು ತಾಯಿಯ ಅಪಾರ ಪ್ರೀತಿಯಿಂದ ನೋಡಿದ್ಲು. ಪುಟ್ಟ ಅನ್ವಿತಾ, ನಾನು ಇಲ್ಲೇ ನಿನ್ನ ಹತ್ತಿರನೇ ಇದ್ದೇನೆ ಎಂದು ನಿನಗೆ ತಿಳಿದಿದೆ, ಸರಿನಾ ಕಂದ ಅಂದ್ಲು. ಅನ್ವಿತಾಳ ಕಣ್ಣುಗಳು ಇನ್ನೂ ಖಾಲಿಯಾಗಿ ಕಾಣಿಸ್ತಿದ್ವು. ಆದರೆ ಅವಳ ಪುಟ್ಟ ಕೈಗಳು ಮಾತ್ರ ಅಶ್ವಿನಿಯ ಸ್ಕರ್ಟನ್ನು ಬಿಗಿಯಾಗಿ ಹಿಡಿದುಕೊಂಡೇ ಇದ್ವು. ಇದನ್ನು ನೋಡಿದ ಆರವ್ ಆದಿತ್ಯ ತಕ್ಷಣವೇ ತಾಯಿಯ ಬಳಿ ಬಂದು, ಅಮ್ಮ, ನಾವು ಅನ್ವಿತಾಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಬಹುದೇ ಎಂದು ಮುದ್ದಾಗಿ ಕೇಳಿದ್ರು. ಅನ್ವಿತಾಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುವುದು, ಆ ಮಾತು ಕೇಳಿ ಅಶ್ವಿನಿಯ ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಪ್ರಚೋದನೆ ಮತ್ತು ಅನುಮಾನ ಕೂಡ ಉಂಟಾಯಿತು. ಅವಳು ಹಿಂಜರಿಕೆಯಿಂದ ಬಾಗಿಲಲ್ಲಿ ನಿಂತಿದ್ದಂತಹ ಸುಹಾಸ್ ಮತ್ತು ವೈದ್ಯರನ್ನು ನೋಡಿದ್ಲು. ಅನ್ವಿತಾ ತನ್ನ ಸ್ವಂತ ತಂದೆಯನ್ನು ಬಿಟ್ಟು ಬೇರೆ ಮನೆಗೆ ಬರಲು ಒಪ್ಪುತ್ತಾಳೋ ಇಲ್ವೋ ಎಂಬ ಭಯವೂ ಅವಳಿಗಿತ್ತು. ಆದಾಗ್ಯೂ ಅನ್ವಿತಾ ಬರಲು ಒಪ್ಪಿದರೆ ಅವಳ ಸಂಪೂರ್ಣ ಆರೈಕೆಯನ್ನು ವಹಿಸಿಕೊಳ್ಳಲು ಅಶ್ವಿನಿ ಸ್ವಲ್ಪವೂ ಹಿಂಜರಿಯುವುದಿಲ್ಲ ಎಂಬುದು ಸತ್ಯವಾಗೇ ಇತ್ತು. ಆಗ ವೈದ್ಯರಾದ ಡಾಕ್ಟರ್ ಜೇಮ್ಸ್ ಮುಖಭಾವ ಗಂಭೀರವಾಗಿ ಬಿಗಿಯಾಯಿತು. ಶ್ರೀಮತಿ ಅಶ್ವಿನಿ, ನಾನು ಕೇಳೋದಾದರೆ ನನ್ನ ಪ್ರಕಾರ ಅದು ಸರಿಯಾದ ನಿರ್ಧಾರ ಅಂತ ನನಗನ್ಸುತ್ತೆ. ಅನ್ವಿತಾ ಈ ರೀತಿ ಸ್ಪಂದಿಸ್ತಿರೋದು ಒಂದು ದೊಡ್ಡ ಪವಾಡದ ಹೆಜ್ಜೆ. ಬಹುಶಃ ಅವಳು ನಿಮ್ಮೊಂದಿಗೆ ಕೆಲವು ದಿನಗಳ ಕಾಲ ನಿಮ್ಮ ಮನೆ ವಾತಾವರಣದಲ್ಲಿದ್ದರೆ ಅವಳು ಬೇಗನೆ ಚೇತರಿಸಿಕೊಳ್ಳುವ ಸಾಧ್ಯತೆ 100% ಅಂತ ಹೇಳ್ತಾರೆ. ತಮ್ಮ ಮಾತನ್ನು ಮುಗಿಸಿದ ನಂತರ ಡಾಕ್ಟರ್ ಜೇಮ್ಸ್ ಸುಹಾಸ್ ಕಡೆಗೆ ಅರ್ಥಪೂರ್ಣವಾಗಿ ನೋಡಿದ್ರು. ಸುಹಾಸ್ ಅಶ್ವಿನಿಯ ಸ್ಕರ್ಟನ್ನು ಬಿಗಿಯಾಗಿ ಹಿಡಿದಿದ್ದ ಅನ್ವಿತಾಳ ಪುಟ್ಟ ಕೈಗಳನ್ನು ನಿರಂತರವಾಗಿ ದಿಟ್ಟಿಸಿ ನೋಡ್ತಾನೆ. ಒಂದು ದೊಡ್ಡ ಭಾರೀ ಟ್ರಕ್ ಬಂದು ತನ್ನ ಎದೆ ಮೇಲೆ ಹಾದು ಹೋಗಿ ಹೃದಯವನ್ನು ಪುಡಿ ಮಾಡಿದಾಗ ಅವನಿಗೆ ಭಾಸವಾಯಿತು. ಒಂದು ರೀತಿಯ ಮರಗಟ್ಟುವ ತೀವ್ರ ನೋವು, ಏಕಾಂಗಿತನ ಅವನನ್ನು ಒಂಥರ ಆವರಿಸಿತು. ಆದರೆ ಮಗಳ ಒಳಿತಿಗಾಗಿ ಸ್ವಲ್ಪ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದು ಅವನು ಆಳವಾದ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ, ನಾನೇ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿಬಿಡ್ತೇನೆ. ಆದರೆ ನನಗೆ 1 ನಿಮಿಷ ಸಮಯ ಕೊಡಿ. ನಾನು ಕೆಲಸದಾಕೆ ಗೀತಾಳ ಬಳಿ ಅನ್ವಿತಾಳ ದಿನನಿತ್ಯದ ಅಗತ್ಯ ವಸ್ತುಗಳು ಮತ್ತು ಬಟ್ಟೆಗಳನ್ನು ಪ್ಯಾಕ್ ಮಾಡಲು ಹೇಳುತ್ತೇನೆ ಅಂತ ಹೇಳ್ತಾನೆ. ಸುಹಾಸ್ನ ಈ ಒಂದು ಅನಿರೀಕ್ಷಿತ ಮತ್ತು ಉದಾರವಾದ ಒಪ್ಪಿಗೆಯನ್ನು ಕೇಳಿ ಅಶ್ವಿನಿ, ಆರವ್, ಆದಿತ್ಯ ಮೂವರಿಗೂ ಕೂಡ ಒಂದೇ ಬಾರಿಗೆ ಆಶ್ಚರ್ಯ ಮತ್ತು ಆಘಾತಕ್ಕೊಳಗಾದರು. ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕತೆ ಮುಂದುವರಿಯುತ್ತೆ.